ಅಮ್ಮ ಇವತ್ತು ಎಲ್ಲ ಕೂಡ ಈಗ ಪಾದಚಾರಿ ಮಾರ್ಗ ಏನಿದೆ ಎಲ್ಲೆಲ್ಲಿ ಒತ್ತುವರಿಯಾಗಿ ತೆರವು ಮಾಡ್ತಾ ಇದ್ದಾರೆ. ನಿಮ್ಮ ಜಾಗನೂ ಕೂಡ ಇವತ್ತು ನೀವು ಇಲ್ಲೇ ಅಂಗಡಿ ಇತ್ತಾ? ಹೌದು, ನಾವು ಇಲ್ಲೇ ಇಟ್ಟಿದ್ದೀವಿ ಅಣ್ಣ ಅಂಗಡಿನ, ಎಳ್ನೀರು ಅಂಗಡಿ ಇಟ್ಟಿದ್ದೀವಿ, ನಾವು ತೆಗ್ದಿದ್ದೀವಿ. ನಾವು ಒಂದು 15 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇರೋದು. ಈಗ ಇದನ್ನೇ ನಂಬ್ಕೊಂಡು ನಾವು ಸಾಲಗಳು ಮಾಡಿದ್ದೀವಿ. ಲೋನ್ ಕಟ್ಟಲೇಬೇಕಲ್ಲ. ಈಗ ಲೋನ್ ಅವ್ರು ಕಟ್ಕೊಳ್ಳಿ, ನಾವು ಅಂಗಡಿ ತೆಗೆದು ಬಿಡ್ತೀವಿ ಬಿಡಿ. ಇಲ್ಲ ಒಳಗಡೆ ಖಾಲಿ ಜಾಗ ಇದೆಯಲ್ಲ, ಒಂದೊಂದು ಗಾಡಿಗೆ ಆಗೋ ಅಷ್ಟು ಜಾಗ ಬಿಟ್ಕೊಡ್ಲಿ, ಅವ್ರು ಬಂದಾಗ ನಾವು ಬಿಟ್ಕೊಡ್ತೀವಿ. ಅಲ್ಲ ಜಾಗ ಇದೆಯಲ್ಲ ಅಣ್ಣ, ನಾವು ವ್ಯಾಪಾರ ಮಾಡಿ ಗಲೀಜ್ ಹಾಕ್ಬಿಟ್ರೆ ಸೊಳ್ಳೆ ಬಂದ್ಬಿಡುತ್ತೆ. ಅಲ್ಲಿ ಗಲೀಜ್ ತುಂಬ್ಕೊಂಡಿದ್ದಲ್ಲ, ಅದರಿಂದ ಸೊಳ್ಳೆ ಬರಲ್ವಾ? ಅಲ್ಲ ಅವ್ರು ಹೇಳ್ತಾ ಇರೋದೇನಂದ್ರೆ ಪಾದಾಚಾರಿ ಮಾರ್ಗ ಅನ್ನೋದು ಎಲ್ಲ ಕಡೆ ಮಾಡ್ತಾ ಇಲ್ಲ, ನಾವು ಮೇನ್ ರೋಡ್ಗಳಲ್ಲಿ ಮಾಡ್ತಾ ಇದೀವಿ, ಒಳಗಡೆ ಜಾಗಗಳಲ್ಲಿ ವ್ಯಾಪಾರ ಮಾಡಿ. ಏನ್ ತೋರ್ಸಿದ್ರು 80% ಒಳಗಡೆಗೆ ಹಾಕೊಳ್ಳಿ ಅಂತಂದ್ರು. ಇಲ್ಲಿ ಒಳಗಡೆಗೆ ಹಾಕೊಂಡು ಆ 80% ತೆಗ್ದಿದ್ದಾರಲ್ಲ, ನಾವೆಲ್ಲಿ ಹೋಗ್ಬೇಕು? ಈಗ ಅವರೇ ಬಂದು ಜಾಗ ತೋರಿಸ್ಬಿಟ್ಲಿ ನಾವು ಅಲ್ಲಿ ಹೋಗ್ತೀವಿ. ಅವ್ರೇನು ಹೇಳುದು ನಾವು ಜಾಗ ಕೊಡೋ ಕಡೆ ನೀವು ಹೋಗಿ ಅಂತ ಹೇಳಿ, ಅವ್ರು ಹೇಳೋದು ಸ್ಮಶಾನದಲ್ಲಿ ಕೊಡ್ತಾರೆ, ನಾವು ಹೋಗೋಕ್ಕಾಗುತ್ತಾ ಅಲ್ಲಿಗೆ? ಅವ್ರು ತೋರ್ಸೋದೇ ಸ್ಮಶಾನ ನಮ್ಗಳಿಗೆ ತೋರ್ಸೋದು. ಈಗ ಮಿನಿಸ್ಟರ್ ಏನ್ ಹೇಳ್ತಾ ಇದಾರೆ, ಈ ಪಾದಾಚಾರಿ ಮಾರ್ಗ ಎಲ್ಲ ಒತ್ತುವರಿ ಆಗೋದ್ರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದಾವೆ. ಹೇಳೋದು ಜನದ ಜೊತೆಲಿ ಬಂದು ಹೇಳ್ಬೇಕು, ಅವರು ಎಲ್ಲೋ ಕೂತ್ಕೊಂಡು ಹೇಳ್ಬಾರ್ದು. ಅವರು ಈಗ ನಾವು ಬೀದಿಗೆ ಬಂದಿದ್ವಲ್ಲ, ಅವ್ರು ಬೀದಿಗೆ ಬಂದು ಹೇಳ್ಬೇಕು, ಅವಾಗ ಅವ್ರನ್ನ ಮಿನಿಸ್ಟರ್ ಅಂತ ಒಪ್ಕೊಂತೀವಿ ನಾವು. ಜನ ಕೂಡ ಇದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಏನ್ ಒಳ್ಳೆ ಕೆಲಸ ಅನ್ನೋರು ಯಾರು ಅಂದ್ರೆ ಮುಕ್ಕಾಲು ಭಾಗ ಏಜ್ ಆಗಿದ್ದಿಲ್ಲ ಅವ್ರಂತವ್ರು ಹೇಳೋದು. ನಮ್ಗೆ ಏಜ್ ಇದೆಯಲ್ಲ, ಇನ್ನೊಂದು ನಮ್ಮ ಮಕ್ಳು ಸಾಕ್ಬೇಕಲ್ಲ ನಾವು. ಒಳ್ಳೆ ಕೆಲಸನ ಇದು? ಅಲ್ಲ ಒಳ್ಳೆ ಕೆಲಸನ? ಏಜ್ ಎಲ್ಲ ಮುಗ್ದಾಗಿದ್ಯಲ್ಲಣ್ಣ, ಮನೇಲಿ ಮಲ್ಕೋತಾರಲ್ಲ ಅವ್ರಂತವ್ರು ಹೇಳೋದು, ಇವ್ರನ್ನ ತಗ್ಸಿ ಅಂತ ಹೇಳೋದು. ನಮ್ಮಂತವ್ರ ಕೈಲಿ ಹೇಳ್ಸಿ ನೋಡೋಣ, ಏಜ್ ಇರೋರ್ ಕೈಲಿ ಹೇಳ್ಸಿ, ಅವ್ರು ಸರಿ ಅಂತ ನಾವು ಬಿಟ್ಬಿಡ್ತೀವಿ ಜಾಗನ. ಈಗ ಅವ್ರಿಗೆ ಓಡಾಡಕ್ ಜಾಗ ಬೇಕು, ನಮಗೆ ಬದುಕಕ್ ಜಾಗ ಬೇಕು. ಬದುಕೋದು ಮುಖ್ಯನ ಅಲ್ಲ? ಅವ್ರು ದುಡ್ದಿದ್ದಾರೆ, ಚೆನ್ನಾಗಿ ಮನೇಲಿ ಇಟ್ಟವ್ರೆ, ಅದನ್ನ ಮಾಡೋಕ್ಕೋಸ್ಕರ ವಾಕಿಂಗ್ ನಡೆಯೋದು. ನಾವು ದುಡ್ದಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕು, ಎಲ್ಲ ಆಯ್ತು ನಮಗೆ. ಇದು ನಂಬ್ಕೊಂಡು ಸಾವಿರ ಲೆಕ್ಕ ತಗೊಂಡಿದೀವಿ, ಗೊತ್ತಾಯ್ತಾ? ಲಕ್ಷ ತಗೊಂಡಿದೀವಿ. ಹೋದ್ರೆ ಮನೆಗೆ ಬರ್ತಾರೆ, ಬಂದ್ರೆ ಸೂಸೈಡ್ ಮಾಡ್ಕೊಂತೀವಿ ನಾವು ಸತ್ತ ಮೇಲೆ. ಈಗ ಅವ್ರು ಹೇಳ್ತಾ ಇರೋದು ಎಲ್ಲಾ ಕಡೆ ನಾವು ಮಾಡ್ತಾ ಇಲ್ಲ, 20% ಅಷ್ಟೇ ಮೇನ್ ರೋಡ್ಗಳಲ್ಲಿ ಮಾತ್ರ, ಒಳಗಡೆ ಮಾಡಲ್ಲ ಅಂತ. ಸರ್ ಅಲ್ಲಿದ್ದವ್ರು ಇಲ್ಲಿ ಕಳ್ಸಿದಾರೆ, ಮತ್ತೆ ಒಳಗೆ ಏನಕ್ಕೆ ಮಾಡ್ತಾ ಇದ್ದೀರಾ ಸರ್? ನೋಡಿ, ಇದು ಸುಮಾರು ಒಂದು 10 ವರ್ಷದಿಂದ ಬಿದ್ದೈತೆ. ಸಿಗ್ನಲ್ ಜಾಗ ಅಂದ್ರೆ ನಮ್ಗೆ ಸ್ವಲ್ಪನಾದ್ರು ಜಾಗ ಕೊಡಿ ಸರ್. ಸಿಗ್ನಲ್ ಜಾಗ ಆ ಕಡೆ ಬಿಟ್ಟು ಈ ಕಡೆನಾದ್ರು ಕೊಡಿ ಸರ್ ನಮ್ಗೆ. ನಾವು ಸಾಲ ತಗೊಂಡಿದೀವಿ, ಮಕ್ಳನ್ನ ಓದಿಸ್ತೀವಿ, ಬಾಡಿಗೆ ಮನೆ ನಾವೇನ್ ಮಾಡ್ಬೇಕು ಹೇಳಿ? ಸಿಗ್ನಲ್ ಬೇಕಾದ್ರೆ 2 ಅಂಗಡಿ ಕೊಡಿ, ಈ ಕಡೆನಾದ್ರು ಕೊಡಿಬೇಕಲ್ವಾ ಸರ್? ನೀವು ಮುಂದೆ ಇದ್ದವ್ರನ್ನ ಇಲ್ಲಿ ಕಳಿಸಿ ಸರ್. ಈಗ ಇಲ್ಲಿಂದ ಎಚ್ಚಿರ ಎಲ್ಲಿ ಹೋಗ್ಬೇಕು ಸರ್? ಇಲ್ಲಿ ನೋಡಿ, ಸುಮಾರು 10 ವರ್ಷ ಖಾಲಿ ಬಿದ್ದವ್ರೆ. ಲಕ್ಷ್ಮಿ. ನಿಮ್ಮ ಹೆಸರಮ್ಮ? ಅಲ್ಮೇಲು. ಸುಮಾರು ವರ್ಷಗಳಿಂದ ಇಲ್ಲೇ ನೀವು ಕೂಡ ವ್ಯಾಪಾರ ಮಾಡ್ತೀವಿ? ಇಲ್ಲೇ ನಮ್ದು. ನಾವು ಲಾಸ್ಟ್ ಆಫ್ ದುರ್ಗಮ್ಮ ದೇವಸ್ಥಾನ ಅಂತ ಹೇಳೋದು ಮನೆ ನಮ್ದು. ಇಲ್ಲೇ ನಾವು ಹುಟ್ಟಿ ಬೆಳೆದು ಎಲ್ಲ ಇಲ್ಲೇ ಇದ್ರಲ್ಲೇ ಜೀವನ ಮಾಡಿ ಇದ್ರಲ್ಲೇ ತೊಗೊಂಡಿದ್ದೀವಿ. ಈಗ ಬೇಕಾದ್ರೆ ನೋಡಿ ಸಾಲ ಎಷ್ಟು ತೊಗೊಂಡಿದ್ದೀವಿ ಅಂತ. ಅದು ಯಾರು ಕಟ್ತಾರೆ? ಈಗ ಮನೆ ಕುತ್ಕೊಂಡು ಯಾರು ನೋಡೋದು? ಅಲ್ಲ ಬೀದಿಯಲ್ಲಿ ವ್ಯಾಪಾರ ಮಾಡಬೇಕು. ಇದಿಷ್ಟು ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾರೆ ಅಂತ, ಯಾಕಂದ್ರೆ ಅವರು ಕೂಡ ಸಹಜವಾಗಿ ಸುಮಾರು ವರ್ಷಗಳಿಂದ ಇದನ್ನೇ ನಂಬ್ಕೊಂಡು ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಮಾಡ್ತಾ ಇದ್ರು. ಈಗ ನಮಗೆ ಜಾಗ ಎಲ್ಲಿದೆ, ಪರ್ಯಾಯ ಒಳ್ಳೆ ಜಾಗ ಆದ್ರೂ ಮಾಡ್ಕೊಡೋ ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.